12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಎಪಿಸೋಡ್ 8. ದೆಹಲಿ ರೈತ ಹೋರಾಟ ಮತ್ತು ಕಾರ್ಪೊರೇಟ್ ಕುಬೇರರ ಕೃಷಿ ಚಕ್ರವ್ಯೂಹ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಅದು 2021 ನವೆಂಬರ್ ತಿಂಗಳು. ಬ್ರಿಟನ್ನ ಗ್ಲಾಸ್ಗೋ ನಗರದಲ್ಲಿ ವಿಶ್ವಸಂಸ್ಥೆಯ ಭಾರಿ ದೊಡ್ಡ ಹವಾಮಾನ ಶೃಂಗಸಭೆ COP26 ನಡೀತಿತ್ತು. ಜಗತ್ತಿನ ಪ್ರಮುಖ ನಾಯಕರೆಲ್ಲ ಅಲ್ಲಿ ಜಮಾಯಿಸಿದರು. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಆ ಜಾಗತಿಕ ವೇದಿಕೆಯ ಮೇಲೆ ನಿಂತು ಪಂಚಾಮೃತ ಅನ್ನೋ 5 ಪ್ರಮುಖ ಭರವಸೆಗಳನ್ನು ಪ್ರಕಟಿಸಿದರು. ಭಾರತವು 2070 ಹೊತ್ತಿಗೆ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ನೆಟ್ ಝೀರೋ ಎಮಿಷನ್ ತಲುಪುತ್ತೆ. ನಾವು ಹಸಿರು ಇಂಧನ ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯನ್ನು ತರುತ್ತೇವೆ, ಪ್ರಕೃತಿಯನ್ನು ರಕ್ಷಿಸ್ತೇವೆ ಅಂತ ಇಂಗ್ಲಿಷ್ನಲ್ಲಿ ಭರ್ಜರಿಯಾಗಿ ಭಾಷಣ ಬಿಗಿದರು. ಇಡೀ ಜಗತ್ತು ಚಪ್ಪಾಳೆ ತಟ್ಟಿತು. ಭಾರತದ ಮಾಧ್ಯಮಗಳು ವಿಶ್ವವೇ ನಮ್ಮ ಪರಿಸರ ನೀತಿಯನ್ನು ನೋಡಿ ಬೆಚ್ಚಿ ಬಿದ್ದಿದೆ ಅಂತ ಎಂದಿನಂತೆ ಜಪ ಶುರು ಮಾಡಿದವು. ಆದರೆ ಬಾಸ್, ದೇಶದ ಪ್ರಧಾನಿ ವಿದೇಶದ ಐಷಾರಾಮಿ ಸಭಾಂಗಣದಲ್ಲಿ ಪರಿಸರ, ಹಸಿರು ಮತ್ತು ಸುಸ್ಥಿರತೆಯ ಬಗ್ಗೆ ಜಾಗತಿಕ ಉಪದೇಶ ನೀಡುತ್ತಿದ್ದ ಅದೇ ಸಮಯದಲ್ಲಿ ನಮ್ಮದೇ ದೇಶದ ರಾಜಧಾನಿ ದೆಹಲಿಯ ಗಡಿಗಳಾದ ಸಿಂಘು, ಗಾಜಿಪುರ್ ಮತ್ತು ಟಿಕ್ರಿಯಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಕಾಣದ ಅತ್ಯಂತ ಭೀಕರ, ಅತಿ ದೊಡ್ಡ ಮತ್ತು ಐತಿಹಾಸಿಕ ಜನಾಂದೋಲನವೊಂದು ನಡೀತಿತ್ತು. ಅದುವೇ ಐತಿಹಾಸಿಕ ರೈತ ಹೋರಾಟ. ಮೈ ಸುಡುವ ಬಿಸಿಲು, ಕೊರೆಯುವ ಚಳಿ, ಸುರಿಯುವ ಮಳೆ, ದೆಹಲಿ ಪೊಲೀಸರು ರಸ್ತೆಗೆ ಹೊಡೆದಿದ್ದ ರಕ್ಕಸ ಮೊಳೆಗಳು, ಹಾರಿಸಿದ ಕಣ್ಣೀರು ಗ್ಯಾಸ್, ಎಸೆದ ಜಲಪಿರಂಗಿ, ಇದಾವುದಕ್ಕೂ ಹೆದರದೆ ಲಕ್ಷಾಂತರ ಅನ್ನದಾತರು ಬರೋಬ್ಬರಿ 1 ವರ್ಷಕ್ಕೂ ಹೆಚ್ಚು ಕಾಲ ರಸ್ತೆಯಲ್ಲೇ ಟೆಂಟ್ಗಳನ್ನು ಹಾಕಿಕೊಂಡು ಕುಳಿತಿದ್ರು. ಪ್ರಧಾನಿ ವಿದೇಶದಲ್ಲಿ ಕಾರ್ಪೊರೇಟ್ಗಳ ಹಸಿರು ಹೂಡಿಕೆಯ ಬಗ್ಗೆ ಮಾತಾಡ್ತಿದ್ರೆ, ಇತ್ತ ದೇಶದ ಒಳಗೆ ಅದೇ ಕಾರ್ಪೊರೇಟ್ ಕುಬೇರರಾದ ಅಂಬಾನಿ ಮತ್ತು ಅದಾನಿಯವರಿಗಾಗಿ ಭಾರತದ ಇಡೀ ಕೃಷಿ ವಲಯವನ್ನೇ ಅಡವಿಡಲು 3 ಕರಾಳ ಕೃಷಿ ಕಾಯ್ದೆಗಳನ್ನು ತರಲಾಗಿತ್ತು. ಇವತ್ತಿನ ಎಪಿಸೋಡ್ನಲ್ಲಿ ಈ ರೈತ ಹೋರಾಟದ ಅಸಲಿ ಒಳ ಸುಳಿಗಳು ಮತ್ತು ಅದರ ಹಿಂದಿದ್ದ $1 ಬಿಲಿಯನ್ ಕಾರ್ಪೊರೇಟ್ ಬಿಕ್ಕಟ್ಟನ್ನು ಎಳೆ ಎಳೆಯಾಗಿ ಬಯಲಿಗೆಳೆಯೋಣ. ಈ ಕಥೆಯ ಅಸಲಿ ಬೇರುಗಳು ಶುರುವಾಗೋದು 2020 ಜೂನ್ ತಿಂಗಳಲ್ಲಿ. ಇಡೀ ದೇಶ ಕೋವಿಡ್ ಮೊದಲ ಅಲೆಯ ಲಾಕ್ಡೌನ್ನಿಂದಾಗಿ ಉಸಿರುಗಟ್ಟಿ ಮನೆಯೊಳಗೆ ಕೂತಿರುವಾಗ, ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ನಡೆಸದೆ ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕಿ 3 ಕೃಷಿ ಸುಧಾರಣಾ ಕಾಯ್ದೆಗಳನ್ನು ಸುಗ್ರೀವಾಜ್ಞೆಯ ಮೂಲಕ ತರಲಾಯಿತು. ಅವು ಯಾವುವು ಅಂದರೆ, 1ನೇಯದು APMC ಮಾರುಕಟ್ಟೆಗಳ ಹೊರಗೆ ವ್ಯಾಪಾರ ಮಾಡಲು ಮುಕ್ತ ಅವಕಾಶ ನೀಡುವ ಕಾಯ್ದೆ. 2ನೇಯದು ಗುತ್ತಿಗೆ ಕೃಷಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾಯ್ದೆ. 3ನೇಯದು ಅತ್ಯಗತ್ಯ ವಸ್ತುಗಳ ಕಾಯ್ದೆಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ಗೆ ತಿದ್ದುಪಡಿ ತಂದು ಧಾನ್ಯಗಳು, ಬೇಳೆಕಾಳುಗಳು ಮತ್ತು ಈರುಳ್ಳಿಯ ಮೇಲಿದ್ದ ದಾಸ್ತಾನು ಮಿತಿಯನ್ನು ಅಂದರೆ ಸ್ಟಾಕ್ ಲಿಮಿಟನ್ನು ಸಂಪೂರ್ಣವಾಗಿ ರದ್ದುಪಡಿಸಿದ ಕಾಯ್ದೆ. ಸರ್ಕಾರ ಹೇಳಿದ ಕಥೆ ಏನಂದರೆ, ಈ ಕಾಯ್ದೆಗಳಿಂದ ರೈತರು ದೇಶದ ಯಾವುದೇ ಮೂಲೆಯಲ್ಲಾದರೂ ತಮ್ಮ ಬೆಳೆಯನ್ನು ಮುಕ್ತವಾಗಿ ಮಾರಬಹುದು, ಮಧ್ಯವರ್ತಿಗಳ ಕಾಟ ತಪ್ಪುತ್ತೆ, ಕೃಷಿ ವಲಯದಲ್ಲಿ ತಾಂತ್ರಿಕ ಕ್ರಾಂತಿ ಆಗುತ್ತೆ ಅಂತ. ಆದರೆ ಭಾರತದ ಕೃಷಿ ಆರ್ಥಿಕತೆಯನ್ನು ಬಲ್ಲ ಪಂಜಾಬ್, ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ರೈತರಿಗೆ ಇದರ ಒಳಗಿದ್ದ ಅಸಲಿ ಅಪಾಯ ರಾತ್ರೋರಾತ್ರಿ ಅರ್ಥವಾಗಿ ಹೋಯಿತು. ಇದು ಕೃಷಿಯ ಉದ್ಧಾರಕ್ಕಾಗಿ ತಂದ ಕಾಯ್ದೆಗಳಲ್ಲ, ಬದಲಿಗೆ ಇಡೀ ದೇಶದ 140 ಕೋಟಿ ಜನರ ಆಹಾರ ಭದ್ರತೆ ಮತ್ತು ಮಾರುಕಟ್ಟೆಯನ್ನು ಕಾರ್ಪೊರೇಟ್ಗಳ ಮುಷ್ಟಿಗೆ ಕೊಡುವ ಚಕ್ರವ್ಯೂಹ ಅಂತ ರೈತರು ತೀರ್ಮಾನಿಸಿದರು. ಯಾಕೆ ರೈತರು ಈ ಕಾಯ್ದೆಗಳನ್ನು ಇಷ್ಟೊಂದು ಉಗ್ರವಾಗಿ ವಿರೋಧಿಸಿದರು ಬಾಸ್? ಅದರ ಹಿಂದಿನ ಅಸಲಿ ತರ್ಕವನ್ನು ಅರ್ಥ ಮಾಡಿಕೊಳ್ಳಿ. ಮೊದಲನೇದಾಗಿ, ಸರ್ಕಾರಿ ನಿಯಂತ್ರಿತ APMC ಮಾರುಕಟ್ಟೆಗಳು ದುರ್ಬಲಗೊಂಡ್ರೆ ಕಾರ್ಪೊರೇಟ್ ಕಂಪನಿಗಳು ನೇರವಾಗಿ ರೈತರಿಂದ ಖರೀದಿಸಲು ಶುರು ಮಾಡುತ್ತೆ. ಆರಂಭದಲ್ಲಿ ಖಾಸಗಿ ಕಂಪನಿಗಳು ರೈತರಿಗೆ APMCಗಿಂತ ಸ್ವಲ್ಪ ಹೆಚ್ಚು ಬೆಲೆ ಕೊಟ್ಟು ಆಕರ್ಷಿಸಬಹುದು. ಆದರೆ ಒಮ್ಮೆ ಸರ್ಕಾರಿ ಮಂಡಿಗಳು ಮುಚ್ಚಿ ಹೋದರೆ ಇಡೀ ಮಾರುಕಟ್ಟೆಯಲ್ಲಿ ಖಾಸಗಿಯವರದ್ದೇ ಏಕಸ್ವಾಮ್ಯ ಮೊನೋಪೊಲಿ ಸೃಷ್ಟಿಯಾಗುತ್ತೆ. ಆಮೇಲೆ ಕಾರ್ಪೊರೇಟ್ ಕಂಪನಿಗಳು ನಿಗದಿಪಡಿಸಿದ ಬೆಲೆಗೆ ರೈತರು ಬೆಳೆ ಮಾರಬೇಕಾಗತ್ತೆ.
ಎರಡನೇದಾಗಿ ಕನಿಷ್ಠ ಬೆಂಬಲ ಬೆಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋ ರಕ್ಷಣಾ ಕವಚವನ್ನೇ ಈ ಕಾಯ್ದೆಗಳು ಸದ್ದಿಲ್ಲದೆ ಕಿತ್ತುಕೊಳ್ಳುತ್ತಿದ್ದವು. ಕಾಯ್ದೆಯಲ್ಲಿ ಎಲ್ಲಿಯೂ MSPಗಿಂತ ಕಡಿಮೆ ಬೆಲೆಗೆ ಖರೀದಿಸುವುದು ಅಪರಾಧ ಅಂತ ಬರೆದಿರಲಿಲ್ಲ. ಮೂರನೇದಾಗಿ ಅತ್ಯಗತ್ಯ ವಸ್ತುಗಳ ಕಾಯ್ದೆಗೆ ತಂದ ತಿದ್ದುಪಡಿ ಅತ್ಯಂತ ಭಯಾನಕವಾಗಿತ್ತು. ಇದರ ಪ್ರಕಾರ ಯಾವುದೇ ಬೃಹತ್ ಉದ್ಯಮಿ ಎಷ್ಟು ಬೇಕಾದರೂ ಧಾನ್ಯಗಳನ್ನು ದಾಸ್ತಾನು ಮಾಡಿ ಇಟ್ಟುಕೊಳ್ಳಬಹುದು. ಅಂದರೆ ಸುಗ್ಗಿಯ ಕಾಲದಲ್ಲಿ ರೈತರಿಂದ ಕಡಿಮೆ ಬೆಲೆಗೆ ಧಾನ್ಯಗಳನ್ನು ಕೊಂಡು ತಮ್ಮ ದೊಡ್ಡ ದೊಡ್ಡ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಅಡಗಿಸಿಟ್ಟು ಆಮೇಲೆ ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಜನಸಾಮಾನ್ಯರಿಗೆ 100 ಪಟ್ಟು ಹೆಚ್ಚು ಬೆಲೆಗೆ ಮಾರುವ ಕಾನೂನಾತ್ಮಕ ಪರವಾನಗಿ ಇದಾಗಿತ್ತು. ಈ 3 ಕಾಯ್ದೆಗಳು ಜಾರಿಯಾಗುವ ಮೊದಲೇ ದೇಶದಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ನಡೆದಿತ್ತು. ಅದನ್ನು ನಮ್ಮ ದೇಶದ ಮುಖ್ಯವಾಹಿನಿ ಮಾಧ್ಯಮಗಳು ಯಾವತ್ತೂ ತೋರಿಸಿರಲಿಲ್ಲ. ಅದೇನೆಂದರೆ ಪಂಜಾಬ್ ಮತ್ತು ಹರಿಯಾಣದ ವಿವಿಧ ಭಾಗಗಳಲ್ಲಿ ಅದಾನಿ ಅಗ್ರಿ ಲಾಜಿಸ್ಟಿಕ್ಸ್ ಕಂಪನಿಯು ಬೃಹತ್ ಆಧುನಿಕ ಧಾನ್ಯ ಸಂಗ್ರಹಣಾ ಗೋದಾಮುಗಳನ್ನು ರಾತ್ರೋರಾತ್ರಿ ನಿರ್ಮಿಸಿ ಸಿದ್ಧವಾಗಿಟ್ಟುಕೊಂಡಿತ್ತು. ಕಾನೂನು ಜಾರಿಯಾಗುವ ಮೊದಲೇ ಲಕ್ಷಾಂತರ ಟನ್ ಧಾನ್ಯಗಳನ್ನು ಸಂಗ್ರಹಿಸಿಡುವ ಇಂತಹ ಬೃಹತ್ ಸೈಲೋಗಳು ಹೇಗೆ ತಲೆ ಎತ್ತಿದವು? ಅದಾನಿ ಗ್ರೂಪ್ಗೆ ಈ ಕಾಯ್ದೆಗಳು ಬರಲಿವೆ ಅನ್ನೋ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತೇ? ಈ ಪ್ರಶ್ನೆ ರೈತರಲ್ಲಿ ಮೂಡಿದಾಗ ಹೋರಾಟ ಮತ್ತಷ್ಟು ತೀವ್ರವಾಯಿತು. ರೈತರು ಈ ಕಾಯ್ದೆಗಳನ್ನು ಅಂಬಾನಿ ಅದಾನಿ ಕಾಯ್ದೆಗಳು ಅಂತ ಕರೀಲಿಕ್ಕೆ ಶುರು ಮಾಡಿದರು. 2020 ನವೆಂಬರ್ನಲ್ಲಿ ರೈತರು ದೆಹಲಿ ಚಲೋ ಚಳುವಳಿ ಆರಂಭಿಸಿದರು. ಆದರೆ ಸರ್ಕಾರ ಮಾತುಕತೆ ನಡೆಸುವ ಬದಲು ಇಡೀ ದೆಹಲಿಯ ಗಡಿಗಳನ್ನೇ ಅಂತಾರಾಷ್ಟ್ರೀಯ ಯುದ್ಧ ಭೂಮಿಯಂತೆ ಬದಲಾಯಿಸಿತು. ರಸ್ತೆಗಳಿಗೆ ಕಾಂಕ್ರೀಟ್ ಗೋಡೆಗಳನ್ನು ಕಟ್ಟಲಾಯಿತು. ಅಡ್ಡಲಾಗಿ ಟ್ರ್ಯಾಕ್ಟರ್ ಬರಬಾರದೆಂದು ಹರಿತವಾದ ಕಬ್ಬಿಣದ ಮೊಳೆಗಳನ್ನು ನೆಡಲಾಯಿತು. ಸರ್ಕಾರ ಮತ್ತು ಅದರ ಕೃಪಾಪೋಷಿತ ಟಿವಿ ಚಾನೆಲ್ಗಳು ಈ ಹೋರಾಟಗಾರರನ್ನು ಹೇಗೆ ಬಿಂಬಿಸಿದವು ಗೊತ್ತಾ ಬಾಸ್? ಅದು ಅಕ್ಷರಶಃ ಅಸಹ್ಯ ಹುಟ್ಟಿಸುತ್ತಿತ್ತು. ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಿದ್ದ ದೇಶದ ಅನ್ನದಾತರನ್ನ ಖಲಿಸ್ತಾನಿಗಳು, ಭಯೋತ್ಪಾದಕರು, ಚೀನಾ ಮತ್ತು ಪಾಕಿಸ್ತಾನದ ಏಜೆಂಟರು, ಆಂದೋಲನ ಜೀವಿಗಳು, ತುಕಡೆ ತುಕಡೆ ಗ್ಯಾಂಗ್ ಅಂತ ನಿಂದಿಸಲಾಯಿತು. IT ಸೆಲ್ನವರು ಇವರು ನಿಜವಾದ ರೈತರಲ್ಲ, ಇವರು ಪಿಜ್ಜಾ ತಿಂತಿದ್ದಾರೆ, ಜಿಮ್ ಮಾಡ್ತಿದ್ದಾರೆ, ಐಫೋನ್ ಬಳಸ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡಿದರು. ಆದರೆ ರೈತರು ಹಿಂಜರಿಲಿಲ್ಲ ಸ್ನೇಹಿತರೆ. ಲಖೀಂಪುರ್ ಖೇರಿಯಲ್ಲಿ ಕೇಂದ್ರ ಸಚಿವರ ಮಗನ ಕಾರು ರೈತರ ಮೇಲೆ ಹರಿದು 4 ರೈತರು ಸತ್ತಿಲ್ಲದೆ ಸತ್ತಾಗಲು, ಸಿಂಘು ಗಡಿಯಲ್ಲಿ ಚಳಿಗೆ ನರಳಿ ವೃದ್ಧ ರೈತರು ಪ್ರಾಣ ಬಿಟ್ಟಾಗಲು ಹೋರಾಟ ಹತ್ತಿಕ್ಕಲು ಸಾಧ್ಯವಾಗಲಿಲ್ಲ. ಈ ಇಡೀ 1 ವರ್ಷದ ಹೋರಾಟದಲ್ಲಿ ಬರೋಬ್ಬರಿ 700ಕ್ಕೂ ಹೆಚ್ಚು ರೈತರು ಹುತಾತ್ಮರಾದರು. ಇದೇ ಸಮಯದಲ್ಲಿ ದೇಶದ ಒಳಗಿನ ಕೃಷಿ ಬಿಕ್ಕಟ್ಟು ಮತ್ತಷ್ಟು ತೀವ್ರವಾಗಿತ್ತು. ಡೀಸೆಲ್ ದರ 100 ರೂಪಾಯಿ ದಾಟಿತ್ತು. ರಸಗೊಬ್ಬರದ ಅಂದರೆ ಫರ್ಟಿಲೈಸರ್ಸ್ ಬೆಲೆ ಗಗನಕ್ಕೇರಿತ್ತು. ಕೃಷಿ ವೆಚ್ಚ ದುಪ್ಪಟ್ಟಾಗಿತ್ತು. ಆದರೆ ನಮ್ಮ ಪ್ರಧಾನಿ ಮೋದಿ ಕೊಟ್ಟಿದ್ದ ಭರವಸೆ ಏನಿತ್ತು? 2022 ಹೊತ್ತಿಗೆ ದೇಶದ ರೈತರ ಆದಾಯವನ್ನು ದುಪ್ಪಟ್ಟು ಡಬಲ್ ಮಾಡ್ತೇವೆ ಅಂತ. ಆದಾಯ ದುಪ್ಪಟ್ಟಾಗುವ ಬದಲು ರೈತರ ಸಾಲದ ಹೊರೆ ದುಪ್ಪಟ್ಟಾಗಿತ್ತು. ಈ ಹೋರಾಟದ ನಡುವೆ ವಿದೇಶಾಂಗ ನೀತಿಯ ಮತ್ತು ಜಾಗತಿಕ ಹೂಡಿಕೆಯ ಇನ್ನೊಂದು ಮುಖ ಅನಾವರಣಗೊಂಡಿತು. ಪ್ರಧಾನಿ ಮೋದಿ 2021 ಕೊನೆಯಲ್ಲಿ ಯುರೋಪ್ ಪ್ರವಾಸ ಕೈಗೊಂಡಾಗ ಮತ್ತು ಗ್ಲಾಸ್ಗೋದಲ್ಲಿ ಹಸಿರು ಇಂಧನದ ಬಗ್ಗೆ ಮಾತನಾಡಿದಾಗ ಅದರ ಬೆನ್ನಲ್ಲೇ ಭಾರತದಲ್ಲಿ ಅದಾನಿ ಮತ್ತು ಅಂಬಾನಿ ಸಮೂಹಗಳು ಗ್ರೀನ್ ಎನರ್ಜಿ ಕ್ಷೇತ್ರದಲ್ಲಿ ಭಾರತದ ಇತಿಹಾಸದಲ್ಲೇ ಕಾಣದ ಬೃಹತ್ ಹೂಡಿಕೆಗಳನ್ನು ಘೋಷಿಸಿದವು. ಅದಾನಿ ಗ್ರೂಪ್ ಮುಂದಿನ 10 ವರ್ಷಗಳಲ್ಲಿ ಹಸಿರು ಇಂಧನಕ್ಕಾಗಿ $70 ಬಿಲಿಯನ್ ಹೂಡೋದಾಗಿ ಪ್ರಕಟಿಸಿತು. ರಿಲಯನ್ಸ್ ಕೂಡ ಗ್ರೀನ್ ಎನರ್ಜಿ ಗಿಗಾ ಫ್ಯಾಕ್ಟರಿಗಳನ್ನು ಘೋಷಿಸಿತು. ಅಂದರೆ ದೇಶದ ಒಳಗೆ ಸಾಂಪ್ರದಾಯಿಕ ಕೃಷಿ ವಲಯವನ್ನು ಕಾರ್ಪೊರೇಟ್ಗಳಿಗೆ ತೆರೆದುಕೊಡುವ ಪ್ರಯತ್ನ ಒಂದೆಡೆಯಾದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಭವಿಷ್ಯದ ಹಸಿರು ಆರ್ಥಿಕತೆಯ ಗ್ರೀನ್ ಎಕಾನಮಿ ಮೇಲೂ ಇದೇ ಇಬ್ಬರು ಕುಬೇರರು ಸಂಪೂರ್ಣ ನಿಯಂತ್ರಣ ಸಾಧಿಸಲು ವಿದೇಶಾಂಗ ಮತ್ತು ಆರ್ಥಿಕ ನೀತಿಗಳು ಪೂರಕವಾಗಿ ಕೆಲಸ ಮಾಡ್ತಿತ್ತು. ಬಾಸ್, ಕೊನೆಗೇನಾಯಿತು? ಪ್ರಜಾಪ್ರಭುತ್ವದ ಶಕ್ತಿಯ ಮುಂದೆ, ರೈತರ ಪಟ್ಟು ಬಿಡದ ಹೋರಾಟದ ಮುಂದೆ ಅಹಂಕಾರದ ಕೋಟೆ ಮುರಿದು ಬಿತ್ತು. 2021 ನವೆಂಬರ್ 19 ಅಂದರೆ ಗುರು ನಾನಕ್ ಜಯಂತಿಯ ದಿನ ಪ್ರಧಾನಿ ಮೋದಿ ದೇಶದ ಜನರ ಕ್ಷಮೆ ಕೇಳಿ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುತ್ತಿರೋದಾಗಿ ಘೋಷಿಸಿದರು.
ಉತ್ತರ ಪ್ರದೇಶ ಮತ್ತು ಪಂಜಾಬ್ ವಿಧಾನಸಭಾ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆ ವೋಟ್ ಬ್ಯಾಂಕ್ ನಷ್ಟವಾಗುತ್ತೆ ಅನ್ನೋ ಭಯದಿಂದ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿತ್ತು. ರೈತರೇನೋ ಗೆದ್ದರು, ಕಾಯ್ದೆಗಳೇನೋ ವಾಪಸ್ಸಾದವು. ಆದರೆ ಆ ಹೋರಾಟದಲ್ಲಿ ಸತ್ತ 700 ಅಮಾಯಕ ರೈತರ ಜೀವಕ್ಕೆ ಹೊಣೆಯಾರು? ಅವರ ಕುಟುಂಬದ ಮುಂದಿನ ಭವಿಷ್ಯ ಏನು? ಆ ಅನಾಥ ಮಕ್ಕಳಿಗೆ ತಂದೆಯ ಸ್ಥಾನವನ್ನು ತುಂಬಬಲ್ಲವರು ಯಾರು? ದೇಶದ ಪ್ರಧಾನಿ ವಿದೇಶದಲ್ಲಿ ಪರಿಸರದ ಬಗ್ಗೆ, ಸುಸ್ಥಿರತೆಯ ಬಗ್ಗೆ ಭಾಷಣ ಮಾಡುವಾಗ ಸ್ವಂತ ದೇಶದ ರೈತರನ್ನು ರಸ್ತೆಯಲ್ಲಿ ಕೂರಿಸಿ ಹಿಂಸಿಸಿದ ಕರಾಳ ವಾಸ್ತವವನ್ನು ಇತಿಹಾಸ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಸ್ನೇಹಿತರೆ. ವಿದೇಶಾಂಗ ನೀತಿ ವಿಶ್ವಗುರು ಪಟ್ಟದ ಇಮೇಜ್ ಕೊಟ್ಟಿರಬಹುದು, ಆದರೆ ದೇಶದ ಒಳಗೆ ಅನ್ನದಾತನ ಕಣ್ಣೀರು ಆ ಇಮೇಜ್ನ ಅಸಲಿ ಮುಖವನ್ನು ಜಗತ್ತಿಗೆ ತೋರಿಸಿಕೊಟ್ಟಿತ್ತು. ಕೃಷಿ ಕಾಯ್ದೆಗಳ ನಾಟಕ ಮುಗಿಯಿತು. ಆದರೆ ಮುಂದಿನ ವರ್ಷ 2022 ಭಾರತದ ನೆರೆಹೊರೆಯಲ್ಲಿ ಮತ್ತೊಂದು ಭಾರಿ ಜಾಗತಿಕ ರಾಜತಾಂತ್ರಿಕ ಬಿರುಗಾಳಿ ಏಳುತ್ತೆ. ಅದೇ ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟು. ಶ್ರೀಲಂಕಾದಲ್ಲಿ ಜನ ಆಹಾರವಿಲ್ಲದೆ, ಪೆಟ್ರೋಲ್ ಇಲ್ಲದೆ ಅಧ್ಯಕ್ಷರ ಅರಮನೆಗೆ ನುಗ್ತಿರುವಾಗ ಅಲ್ಲಿನ ಸಂಸತ್ತಿನ ಸಮಿತಿಯೊಂದರ ಮುಂಭಾಗದಲ್ಲಿ ಅಲ್ಲಿನ ಅಧಿಕಾರಿ ನಮ್ಮ ದೇಶದ ವಿಂಡ್ ಪವರ್ ಪ್ರಾಜೆಕ್ಟನ್ನು ಅದಾನಿಗೆ ಕೊಡುವಂತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಅಧ್ಯಕ್ಷರ ಮೇಲೆ ಒತ್ತಡ ಹೇರಿದ್ದರು ಅಂತ ಲೈವ್ ಟಿವಿಯಲ್ಲಿ ಸ್ಫೋಟಕ ಸಾಕ್ಷಿ ನೀಡ್ತಾನೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನು ಹರಾಜು ಹಾಕಿದ ಆ ಶ್ರೀಲಂಕಾ ಅದಾನಿ ಡೀಲ್ನ ಅಸಲಿ ರಹಸ್ಯವೇನು? ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.